ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಬ್ಲಾಗ್ಸ್. ಇವತ್ತು ಒಂದು ಭರ್ಜರಿ ಬೀಗ್ ರೂಟಕ್ಕೆ ಬಂದಿದ್ದೀವಿ. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ, ವೈಟ್ ಪೇಟಲ್ಸ್ ಹತ್ರ. ಏನು ಪ್ರಾಸೆಸ್ ನಡೀತಾ ಇದೆ, ಕುಕಿಂಗ್ ಪ್ರಾಸೆಸ್ಸು ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ನಮ್ಮ ಪಾಪಣ್ಣ ಮಟನ್ ಅಂಗಡಿ ಏನಿದೆ, ನಮ್ಮ ಇಡೀ ಬೆಂಗಳೂರಲ್ಲಿ ತುಂಬ ಪಾಪ್ಯುಲರ್ ಒಂದು ಮಟನ್ ಶಾಪ್. ಅಲ್ಲಿಂದ ಮಟನ್ ತರಿಸಿ ಹಿಂದೆಗಡೆ ವಾಷಿಂಗ್ ನಡೀತಾ ಇದೆ. ಇಲ್ಲಿ ಬೋಟಿ ಇದೆಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸೊ ಹಾಗೆ ಬಂದರೆ ಬಿರಿಯಾನಿಗೆ, ಮಟನ್ ಕುರ್ಮಾ ಇದಕ್ಕೆಲ್ಲ ಒಂದೊಂದೇ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಕುಕ್ಕಿಂಗ್ ಪ್ರಾಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಮಟನ್ ಬಿರಿಯಾನಿಗೆ ಈರುಳ್ಳಿ, ಸ್ಪೈಸಸ್ಸು ಇದೆಲ್ಲ ಹಾಕಿ ಒಂದು ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ ಬನ್ನಿ. ಒಂದು 2 ಅವರ್ ಆಗಿದೆ. 2 ಅವರ್ ಆದಮೇಲೆ ಹಿಂದೆಗಡೆ ನೋಡ್ಬೋದು ಲೈನಕ್ಕೆ ಒಂದು 6 ಒಲೆಗಳ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಒಂದು 2 ಮಟನ್ ಕುರ್ಮಾ, ಮಟನ್ ಸಾರು, 1-2 ಮಟನ್ ಬಿರಿಯಾನಿ. ಈಗ ಲೆಮನ್ ಚಿಕನ್ಗೆ ಬೋಟಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಕಬಾಬು ಮ್ಯಾರಿನೇಟ್ ಮಾಡಿ ಅದನ್ನು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಂಜಲ್ ಫಿಶ್ಶು. ಸೊ ಇಲ್ಲೆಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನೇನು ಊಟದ ಟೈಮು. ಅದಕ್ಕೆ ಮುಂಚೆ ದಮ್ ಹೊಡಿತಾರೆ. ಆ್ಯಂಡ್ ಇಡ್ಲಿ ಮಾಡ್ಕೋತಾರೆ. ಇಡ್ಲಿ ಇದೆಯಂತೆ. ಇಲ್ಲಿ ಕಬಾಬ್ ಇದೆಲ್ಲ ನಡೀತಾ ಇದೆ. ಸೊ ಕಬಾಬ್ ಆದಮೇಲೆ ಹಿಂದೆ ಫಿಶ್ ಮ್ಯಾರಿನೇಷನ್ ಮಾಡ್ತಾನೆ ಇದ್ದಾರೆ. ಲೈಕ್ ಕೇರಳದಿಂದ ಬಂದಿರೋವಂಥ ಫಿಶ್ಶು. ಮಟನ್ನು ಪಾಪಣ್ಣ ಮಟನ್ ಅಂಗಡಿ. ಸೊ ಇದು ಚಿಲ್ಲಿ ಚಿಕನ್ ಒಂದು ಸ್ಟಾರ್ಟರು, ಕಬಾಬ್ ಒಂದು ಬರುತ್ತೆ, ಲೆಮನ್ ಚಿಕನ್ 2-3 ಚಿಕನ್ ಸ್ಟಾರ್ಟರ್ಸ್ ಬರುತ್ತೆ. ಸೊ ಇಷ್ಟು ವೆರೈಟಿ. ಇನ್ನೂ ಏನೇನು ಬರುತ್ತೆ ಪ್ರತಿಯೊಂದು ಅಲ್ಲಿ ಊಟಕ್ಕೆ ಕೂತಾಗ ತೋರಿಸ್ತೀನಿ. ಈಗ ಸ್ಯಾಲೆಡ್ಜು, ಮೊಸರು ಬಜ್ಜಿ, ಇದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಪೂರ್ತಿ ರೆಡಿ ಆದಮೇಲೆ ಬಿರಿಯಾನಿ ದಮ್ ಹೊಡಿಯೋದು, ಮಟನ್ ಸಾರು ರೆಡಿಯಾಗಿದೆ, ಅದನ್ನು ಒಂದು ಚೆಕ್ ಮಾಡಿಬಿಟ್ಟು ಪಂತಿ ಈಗ ಇನ್ನೇನು ಸ್ಟಾರ್ಟ್ ಆಗ್ತಾರೆ. ಬೀಗ್ರೂಟ ಪಂತಿ. ಸೊ ಎಲೆ ಮೇಲೆ ಊಟ ಬಡಿಸ್ತಾಯಿದ್ರೆ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಇವತ್ತು ಕ್ಯಾಟ್ರಿಂಗ್, ಬಿಳಿಗೌಡ ಕ್ಯಾಟ್ರಿಂಗು ಒಂದು ಇವೆಂಟ್ ನಡೀತಾ ಇದೆ. ಫಸ್ಟ್ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ಓಕೆ. ಸೊ ಬೆಂಗಳೂರು, ಕರ್ನಾಟಕ ಪೂರ್ತಿ ಬಿಳಿಗೌಡ ಕ್ಯಾಟ್ರಿಂಗು ಒಂದು ಹೆಸರು ಮಾಡಿರುವಂಥ ಒಂದು, ಹೌದು, ತುಂಬ ರೆಪ್ಯೂಟೆಡ್ ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಇದು. ರೈಟ್. ಸೊ ಇವತ್ತು ಎಲ್ಲಿ ನಡೀತಾ ಇದೆ ಇವೆಂಟು, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇವತ್ತು ಬಂದು ನಮ್ಮ ಮೇನ್ ಕ್ಲೈಂಟ್ಸ್ ಬಂದು ಧನುಷ್ ಗೌಡ ಅಂತ, ಈಸ್ ಎ IAS ಆಫೀಸರ್ ಅಟ್ ಪ್ರೆಸೆಂಟ್. ಅಡುಗೆ ಬಂದು 1000 ಜನಕ್ಕೆ ಇವೆಂಟ್ ನಡೆಸ್ಕೊಡ್ತಾ ಇದ್ದೀವಿ. ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ, ವೈಟ್ ಪೆಟಲ್ಸಲ್ಲಿ. ನಾನು ನೋಡ್ದಂಗೆ ಈಗ 1 year ಇಂದ ನಾನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ರೈಟ್. ತುಂಬ ಒಂದು ರೆಪ್ಯೂಟೆಡ್ ಟಾಪ್ ಮೋಸ್ಟ್ ಇವರು ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸಸ್ ತಗೋತಾರೆ. ಆ್ಯಂಡ್ ನೀವು ಎಲ್ರಿಗೂ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀರಾ. ರೈಟ್ ಸರ್. ಸೊ ಫುಡ್ ಈಗ ನಾನ್ ವೆಜ್ ಕ್ಯಾಟ್ರಿಂಗ್ ಅಲ್ಲ? ಕಂಪ್ಲೀಟ್ಲಿ ನಾನ್ ವೆಜ್. ಖಂಡಿತ. ಆಲ್ ಓವರ್, ಎಸ್ ಆಲ್ ಓವರ್ ಬ್ಯಾಂಗ್ಳೂರು, ಔಟ್ ಆಫ್ ಬ್ಯಾಂಗ್ಳೂರ್ ಆದರೂ ಸರಿ ನಾವು ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದೀವಿ. ಓಕೆ. ಸೊ ಫುಡ್ಡು ಯಾವ ರೀತಿ ಇರುತ್ತೆ, ಏನೇನು ನೀವು ಇದು ಮಾಡ್ಕೊಡ್ತೀರಾ, ಏನೇನು ಹೈಲೈಟ್ಸ್ ಇರುತ್ತೆ ನಮ್ಮ ಕ್ಯಾಟ್ರಿಂಗ್ ಬಗ್ಗೆ ಹೇಳಬೇಕು ಅಂದರೆ? ಕಂಪ್ಲೀಟ್ಲಿ ಇದು ಮುಂಚಿತವಾಗಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿ. ಮೋಸ್ಟ್ ಆಫ್ ದ ಪೀಪಲ್ ಎಲ್ರಿಗೂ ಗೊತ್ತಿರುತ್ತೆ ನಾಟಿ ಸ್ಟೈಲಲ್ಲಿ ನಾವು ಮಾಡೋದಂತ. ಮೇನ್ ಹೈಲೈಟ್ಸ್ ಬಂದು ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಸಾರು, ಬೋಟಿ ಗೊಜ್ಜು, ಚಿಲ್ಲಿ ಚಿಕನ್ನು, ಈ ಥರ ನಂಬರ್ ಆಫ್ ವೆರೈಟೀಸ್ ಮಾಡ್ಕೊಡ್ತೀವಿ ಬೇಸ್ಡ್ ಆನ್ ಕ್ಲೈಂಟ್ಸ್ ಪ್ರಿಫರೆನ್ಸ್ ಮೇಲೆ. ಸೊ ಅವ್ರ ರಿಕ್ವೈರ್ಮೆಂಟ್ಸ್ ಯಾವ ಥರ ಇದೆ, ನಂಬರ್ ಆಫ್ ಪೀಪಲ್ ಎಷ್ಟು ಜನಕ್ಕೆ ಹೇಳ್ತಾರೆ, ಅವರ ರುಚಿಗೆ ತಕ್ಕಂಗೆ ಎಷ್ಟು ಜನಕ್ಕೆ ಬೇಕಂದ್ರೆ ಆ ಥರದ್ರಲ್ಲಿ ಅಡುಗೆ ಮಾಡಿ ಕೊಡ್ತೀವಿ. ಒಂದು ಇವೆಂಟ್ ಪ್ಲೇಸ್ ಹೋಗಿ ಆದರೂ ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಗೋಡನಲ್ಲಿ ಮಾಡಿ ಕಳಿಸೋ ಪದ್ಧತಿನೂ ಇದೆ.
ಬೇಸ್ಡ್ ಆನ್ ಎವ್ರಿಥಿಂಗ್ ಕ್ಲೈಂಟ್ಸ್ ಪ್ರಿಫರೆನ್ಸ್, ಬೇಸ್ಡ್ ಆನ್ ಆ ಥರ ಅವ್ರು ಯಾವ ಥರ ಹೇಳ್ತಾರೋ ಆ ರಿಕ್ವೈರ್ಮೆಂಟಿಗೆ ಫುಡ್ ಆಗಲಿ ಟೇಸ್ಟ್ ಆಗಲಿ ಕೊಡ್ತೀವಿ. ಬೇಸಿಕ್ ಡೌಟ್ ಏನಂದ್ರೆ ಎಷ್ಟು ಜನ ಮಿನಿಮಮ್ ಈಗ ಒಂದು ಕ್ಯಾಟರಿಂಗ್ ಸರ್ವಿಸ್ ಅಂದರೆ ರೈಟ್ ಲೈಕ್ ಎಷ್ಟು ಜನ ಬೇಕಾಗ್ಬೋದು, ಮಿನಿಮಮ್ ಇಷ್ಟು ನಂಬರ್ ಅಂತ ಏನಾದ್ರು ಇದೆಯಾ? ನಮ್ಮಲ್ಲಿ ಒಂದು 50 ಜನದಿಂದ ಸ್ಟಾರ್ಟ್ ಮಾಡ್ತೀವಿ. 50ಇಂದ ಎನ್ ನಂಬರ್ ಆಫ್ ಪೀಪಲ್ ಲೈಕ್ 1000, 2000, 5000 ನಂಬರ್ ಆಫ್ ಪೀಪಲ್. ಎಸ್, ಹೌದು ಮಾಡಿದ್ವಿ. ನೆಕ್ಸ್ಟ್ ಅಪ್ಕಮಿಂಗು ಇದೆ 3000 ಮೆಂಬರ್ಸ್ ಇದಕ್ಕೆಲ್ಲ. ಎಸ್, ನಡೀತಾ ಇರುತ್ತೆ. ಈಗೆಲ್ಲ ನಮಗೆ ಪೀಕ್ ಸೀಸನ್ಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಸರ್. ನಮ್ಮ ಆಡಿಯನ್ಸ್ಗೆ ಕ್ಯಾಟರಿಂಗ್ ಸರ್ವಿಸಸ್ ಬೇಕು ಅಂತ ಅನ್ಕೊಳ್ಳೋರು ರೈಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೇಟಿಂಗ್ ಸರ್ವಿಸ್ ಬೇಕಂದ್ರೆ ಹಾಗೆ ನಾನು ಮೆನ್ಷನ್ ಮಾಡ್ದಂಗೆ 50 ಜನದಿಂದ ಸರ್ವಿಸ್ ಸ್ಟಾರ್ಟ್ ಮಾಡಿ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಅವ್ರ ರುಚಿ ತಕ್ಕನಂಗೆ ನಂಬರ್ ಆಫ್ ಪೀಪಲ್ ಯಾವ ಥರ ಹೇಳ್ತಾರೋ ಬೇಸ್ಡ್ ಆನ್ ದಟ್ ರಿಕ್ವೈರ್ಮೆಂಟ್ಸ್ ಇದಕ್ಕೆ ಬ್ಯಾಂಗ್ಳೂರ್ ಆಗಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಒಂದು 200 ಜನ ಕೆಪಾಸಿಟಿ ಇದ್ದರೆ ಆರಾಮಾಗಿ ಬಂದು ಲೈವಲ್ಲೇ ಮಾಡ್ಕೊಡ್ತೀವಿ. ಮತ್ತು ಇನ್ನೊಂದು ಫೆಸಿಲಿಟೀಸ್ ಅಂದರೆ ಕೇಟ್ರಿಂಗು ಮಾಡ್ಕೊಡ್ತೀವಿ. ಲೇಬರ್ ಇನ್ ದ ಸೆನ್ಸ್ ಕೇಟ್ರಿಂಗ್ ಫುಲ್ ಫ್ಲಜ್ ಆಗು ನಮ್ಮದೇ A to Z ಫೆಸಿಲಿಟೀಸ್ ಇರುತ್ತೆ. ಲೇಬರ್ ಅಂದರೆ ಅವ್ರದ್ದು ಮೆಟೀರಿಯಲ್ ಇದ್ದು ನಾವು ಬಂದು ಸರ್ವಿಸ್ ಕೊಡೋ ಆಪ್ಷನ್ಸು ಸರ್ವಿಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಈಗ ಅವರ ಬಡ್ಜೆಟ್ ಇರ್ಬೋದು, ಅವರ ಚಾಯ್ಸಸ್ ಇರ್ಬೋದು. ಹೌದು, ಸೊ ಒಬ್ಬೊಬ್ರು ನಾವು ಸ್ವಲ್ಪ ರೈಟ್, ಹೌದು ಖಂಡಿತ, ಎಲ್ಲದಕ್ಕೂ ನೀವು ಹೌದು ರೈಟ್. ಬೇಸ್ಡ್ ಆನ್ ಕ್ಲೈಂಟ್ಸ್ ಯಾವ ಥರ ಹೇಳ್ತಾರೋ ಆ ಬೇಸ್ ಮೇಲೆ ನಾವು ರೀಸನಬಲ್ ಪ್ರೈಸ್ ಕೊಟ್ಟು ಲಮ್ಸಮ್ ಅಮೌಂಟ್ ವರ್ಕ್ ಮಾಡಿ ಕೊಡ್ತೇವೆ. ಮೇನ್ ಆಗಿ ಪ್ರಾಫಿಟ್ ಮೇಕಿಂಗ್, ರಿಮೈನಿಂಗ್ ಥಿಂಗ್ಸ್ ಎಲ್ಲ ಸೆಕೆಂಡ್ರಿ. ನಮ್ಮ ತಂದೆ ಹೆಸರನ್ನ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಉಳಿಸಿ ಬೆಳೆಸೋ ಕರ್ತವ್ಯ ನಮ್ಮದು, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ. ತುಂಬಾ ಈಗ ಒಂದು ರೆಸ್ಪೆಕ್ಟ್, ತುಂಬಾ ಒಂದು ಚೆನ್ನಾಗಿದೆ, ಹೌದು, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಸೇರ್ಕೊಂಡು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಡೆಸ್ಕೊಂಡು ಹೋಗಿ ಅಂತ ನಮ್ಮ ಆಸೆ ಕೂಡ. ಖಂಡಿತ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಟ್ ಆದಷ್ಟು ನಾನು ಕಾಂಪ್ಯಾಕ್ಟ್ ಚಿಕ್ಕದಾಗಿ ಮಾತಾಡಿ ಮುಗಿಸ್ತೀನಿ. ನಮ್ಮ ಬಿಳಿಗೌಡ ಕ್ಯಾಟ್ರಿಂಗ್, ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ನೋಡ್ಬೋದು. ರೀಸೆಂಟಾಗಿ ನಮ್ಮ ಯುವ ಟೀಮ್ ಅವ್ರಿಗೆಲ್ಲ ಒಂದು ಈವೆಂಟ್ ಮಾಡಿದರು. ಸೆಟಪ್ ರೆಡಿಯಾಗಿದೆ. ಬಾಳೆ ಎಲೆ ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ನೋಡ್ಬೋದು, ಬೊಂಬಾಟಾಗಿ ಮಾಡಿದ್ದಾರೆ. ಫುಡ್ಡು ಕೂಡ ಹಿಂದೆಗಡೆ ಎಲ್ಲವೂ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲ ತುಂಬಿಸ್ಕೊಂಡು ರೆಡಿ. ಇನ್ನೊಂದು 5-10 ಮಿನಿಟ್ಸಲ್ಲಿ ಪಂತಿ ಸ್ಟಾರ್ಟ್ ಆಗುತ್ತೆ. ಊಟ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ಸೊ ಲೆಟ್ಸ್ ಕಮ್.